Hello, NEET aspirants. Welcome to the new video. ಈ ವಿಡಿಯೋದಲ್ಲಿ SDM ಕಾಲೇಜ್ ಆಫ್ ಮೆಡಿಕಲ್ ಸೈನ್ಸಸ್ ಅಂಡ್ ಹಾಸ್ಪಿಟಲ್ ಧಾರವಾಡ ಈ ಕಾಲೇಜ್ ಬಗ್ಗೆ ಡಿಸ್ಕಸ್ ಮಾಡೋಣ. ಈ ಕಾಲೇಜಿನ ಕಳೆದ 4 ವರ್ಷಗಳ ನೀಟ್ ಕಟ್ ಆಫ್ ಕಂಪೇರ್ ಮಾಡೋಣ. ಎಲ್ಲರೂ ಹೇಳ್ತಾರೆ 2021 ಅಲ್ಲಿ ಡಿಫಿಕಲ್ಟ್ ಪೇಪರ್ ಬಂದಿತ್ತು, 2025 ಅಲ್ಲೂ ಹಾಗೆ ಬಂದಿದೆ ಅಂತ. ಸೊ 2021 ಇಂದ ಸ್ಟಾರ್ಟ್ ಆಗಿ 2025 24 ವರೆಗೂ ಕಟ್ ಆಫ್ ಕನ್ಸಿಡರ್ ಮಾಡೋಣ. ಈಸಿ ಪೇಪರ್ ಇತ್ತು, ಟಫ್ ಪೇಪರ್ ಇತ್ತು, ಕಾಂಪಿಟೇಷನ್ ಜಾಸ್ತಿ ಇತ್ತು, ಕಾಂಪಿಟೇಷನ್ ಕಡಿಮೆ ಇತ್ತು, ನಂಬರ್ ಆಫ್ ಸ್ಟೂಡೆಂಟ್ಸ್ ಎಕ್ಸಾಮ್ ಬರೆದವರು ಜಾಸ್ತಿ ಇದ್ರು, ಕಡಿಮೆ ಇದ್ರು. ಸೊ ಎಲ್ಲ ವೆರೈಟಿನೂ ಇದೆ ಇದರಲ್ಲಿ 4 ವರ್ಷಗಳಲ್ಲಿ 21, 22, 23, 24. ಸೊ ನೀವೇ ಪ್ರಿಡಿಕ್ಟ್ ಮಾಡ್ಕೊಳ್ಳಿ 2025ಗೆ ಏನಾಗಬಹುದು, ಯಾವ ರೇಂಜಲ್ಲಿ ನಿಮಗೆ ರ್ಯಾಂಕ್ ಬಂದಾಗ ಸೀಟ್ ಸಿಗಬಹುದು ಅಂತ. ಒನ್ಸ್ ಅಗೇನ್ ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಎನಿ ಮಾರ್ಕ್ಸ್, ಓನ್ಲಿ ಆಲ್ ಇಂಡಿಯಾ ರ್ಯಾಂಕ್. ಯಾಕೆಂದರೆ KEA ಕೌನ್ಸಿಲಿಂಗಲ್ಲಾಗಲಿ MCC ಕೌನ್ಸಿಲಿಂಗಲ್ಲಾಗಲಿ ಎಲ್ಲೂ ಮಾರ್ಕ್ಸ್ ಕನ್ಸಿಡರ್ ಮಾಡೋದಿಲ್ಲ, ಓನ್ಲಿ ರ್ಯಾಂಕ್ ಮಾತ್ರ ಮ್ಯಾಟ್ರ್ ಆಗುತ್ತೆ. ಸೊ SDM ಮೆಡಿಕಲ್ ಕಾಲೇಜು ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸಸ್ ಅಂಡರ್ ಬರಲ್ಲ. ಇದೊಂದು ಪ್ರೈವೇಟ್ ಯೂನಿವರ್ಸಿಟಿ ಹೆಸರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಯೂನಿವರ್ಸಿಟಿ, ಅಂದರೆ SDM ಯೂನಿವರ್ಸಿಟಿ. ಸೊ ಡಿಗ್ರಿ ಸರ್ಟಿಫಿಕೇಟಲ್ಲಿ RGHS ಬರೋದಿಲ್ಲ, SDM ಅಲ್ಲಿ ಬರುತ್ತೆ. 1G ಕ್ಯಾಟಗರಿಯಲ್ಲಿ ನೋಡ್ತಾ ಹೋಗೋಣ. ಇಲ್ಲಿ ಸೆಕೆಂಡ್ ಕಾಲಮಲ್ಲಿ ಇರೋದು 2021 ಕಟ್ ಆಫು, ನೆಕ್ಸ್ಟ್ 22 ಕಟ್ ಆಫ್, ನೆಕ್ಸ್ಟ್ 23 ಫಸ್ಟ್ ರೌಂಡ್ ಮಾತ್ರ, 2024 ಸೆಕೆಂಡ್ ರೌಂಡ್. ಎಲ್ಲ ಸೆಕೆಂಡ್ ರೌಂಡು, 23 ಮಾತ್ರ ಫಸ್ಟ್ ರೌಂಡ್ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. 1G ಕ್ಯಾಟಗರಿಯಲ್ಲಿ ನೋಡ್ತಾ ಹೋಗಿ 61,000, 54,000, 56,000, 62,000 ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಎಷ್ಟು ಪರ್ಸೆಂಟೇಜು ವೇರಿಯೇಷನ್ ಇದೆ ಅಂತ. 1R ಕ್ಯಾಟಗರಿಯಲ್ಲಿ 23 ಫಸ್ಟ್ ರೌಂಡಲ್ಲಿ 60,000 ಆಯಿತು, 24 ಸೆಕೆಂಡ್ ರೌಂಡಲ್ಲಿ 87,000 ಹೋಯಿತು. 2AG ಕ್ಯಾಟಗರಿಯಲ್ಲಿ 54, 67, 52. 2AR ಕ್ಯಾಟಗರಿಯಲ್ಲಿ 61,000, 60,000, 68,000, 74,000. 2BG ಕ್ಯಾಟಗರಿಯಲ್ಲಿ 55,000, 60,000, 40,000, 47,000. 3AG ಕ್ಯಾಟಗರಿಯಲ್ಲಿ 52,000, 49,000, 42,000. ಲಾಸ್ಟ್ ಇಯರು 38,000 ಅಲ್ಲೇ ನಿಂತಿದೆ. ಸೊ ಹೈಯೆಸ್ಟ್ ಕಟ್ ಆಫ್ ಬಂದಿರೋದೇ 2024 3AG ಕ್ಯಾಟಗರಿಗೆ. 3BG ಕ್ಯಾಟಗರಿಯಲ್ಲಿ 36,000, 46,000, 46,000, 48,000. ಇಲ್ಲಿ ತುಂಬ ಕಡಿಮೆ ಕಟ್ ಆಫ್ ಇರೋದು 2021. ನೆಕ್ಸ್ಟು ಮೋಸ್ಟ್ ಇಂಪಾರ್ಟೆಂಟು ಜನರಲ್ ಮೆರಿಟ್ ಕ್ಯಾಟಗರಿ ಅವ್ರಿಗೆ. ಸೊ ಜನರಲ್ ಮೆರಿಟ್ ಕ್ಯಾಟಗರಿಯಲ್ಲಿ ತುಂಬ ಜನ ಸ್ಟೂಡೆಂಟ್ಸು ಇರ್ತಾರೆ. ಸೊ ಹಾಗಾಗಿ ಜನರಲ್ ಮೆರಿಟಲ್ಲಿ ಲಾಸ್ಟ್ ಇಯರ್ ಸೆಕೆಂಡ್ ರೌಂಡಲ್ಲಿ ನೋಡಿ 37,000ಕ್ಕೆ ನಿಂತಿದೆ. ಅದಕ್ಕಿಂತ ಹಿಂದಿನ ವರ್ಷ ಫಸ್ಟ್ ರೌಂಡಲ್ಲಿ 33,000ಗೆ, ಅದಕ್ಕಿಂತ ಹಿಂದಿನ ವರ್ಷ 45,000, ಅದಕ್ಕಿಂತ ಹಿಂದಿನ ವರ್ಷ 42,000. ಓವರಾಲ್ ನೋಡಿದ್ರೆ 42, 45, 33, 37. ಸೊ ಮಿನಿಮಮ್ ಎಷ್ಟು ರ್ಯಾಂಕ್ ಬಂದರೆ ನಿಮಗೆ SDM ಅಲ್ಲಿ ಸಿಗ್ಬೋದು, ಇಲ್ಲ ದಿ ವರ್ಸ್ಟ್ ರ್ಯಾಂಕ್ ಎಷ್ಟುವರೆಗೂ ಬಂದರೆ ನಿಮಗೆ ಇಲ್ಲಿ ಸಿಗೋ ಸಾಧ್ಯತೆ ಇದೆ ಅಂತ ನೀವೇ ಸುಮ್ಮನೆ ಅಂದಾಜು ಮಾಡ್ಕೊಳ್ಳಿ. ಎಲ್ಲ ಪ್ರಿಡಿಕ್ಷನ್ಸೇ, ಯಾವುದನ್ನು 100% ಕರೆಕ್ಟಾಗಿ ಪ್ರಿಡಿಕ್ಟ್ ಮಾಡೋದಕ್ಕಾಗೋದಿಲ್ಲ. ಸೊ ಯು ವಿಲ್ ಹ್ಯಾವ್ ಯುವರ್ ಓನ್ ಪ್ರಿಡಿಕ್ಷನ್. GMKಯಲ್ಲಿ 51,000, 56,000, 61,000, 73,000ವರೆಗೂ ಹೋಯಿತು ಲಾಸ್ಟ್ ಇಯರ್. ಸೊ ಲಾಸ್ಟ್ ಇಯರ್ ಇರೋದು ಕಟ್ ಆಫ್ ತುಂಬ ಡ್ರಾಪ್ ಆಗಿರೋದು 73. ಅದಕ್ಕಿಂತ ಹಿಂದೆ 3 ವರ್ಷಗಳು ನೋಡಿದ್ರೆ ನಿಮಗೆಲ್ಲೂ 73 ಕಾಣ್ತಿಲ್ಲ. GMR ಅಲ್ಲಿ 59, 57, 56. ಬಟ್ ಲಾಸ್ಟ್ ಇಯರ್ ನೋಡಿ 62ವರೆಗೂ ಹೋಯಿತು. ಲಾಸ್ಟ್ ಇಯರೇ ಕಡಿಮೆ ಕಟ್ ಆಫ್ ಇದ್ದಿದ್ದು. SC ಜನರಲ್ 1,48,000, 1,59,000, 1,48,000, 1,71,000. SC ಜನರಲ್ಲು ಅಷ್ಟೇ ಲಾಸ್ಟ್ ಇಯರ್ ಸೆಕೆಂಡ್ ರೌಂಡಲ್ಲೇ ಅತ್ಯಂತ ಕಡಿಮೆ ಕಟ್ ಆಫ್ ಇದ್ದಿದ್ದು. SC ರೂರಲ್ 1,55,000, 1,82,000, 1,58,000, 1,97,000. SCR ಅಲ್ಲೂ ಅಷ್ಟೇ ಲಾಸ್ಟ್ ಇಯರ್ ಸೆಕೆಂಡ್ ರೌಂಡಲ್ಲಿ ಅತ್ಯಂತ ಕಡಿಮೆ ಕಟ್ ಆಫ್ ಇತ್ತು. ST ಜನರಲಲ್ಲಿ ಲಾಸ್ಟ್ ಇಯರ್ 154 ಇದ್ರೆ ಅದಕ್ಕಿಂತ ಹಿಂದಿನ ವರ್ಷ ಫಸ್ಟ್ ರೌಂಡಲ್ಲೇ 161 ಕ್ರಾಸ್ ಆಗಿತ್ತು. STR ಲಾಸ್ಟ್ ಇಯರ್ ಯಾವುದು ರಿಸರ್ವೇಷನ್ ಇರಲಿಲ್ಲ. ಇಲ್ಲಿ ST ಕನ್ನಡ ಮೀಡಿಯಮು ಲಾಸ್ಟ್ ಇಯರ್ ರಿಸರ್ವೇಷನ್ ಇರಲಿಲ್ಲ. ಇಲ್ಲಿವರೆಗೂ ಏನೂ ತೊಂದರೆ ಇಲ್ಲ, ನಿಮಗೆ ಫೀಸು 1 ಲಕ್ಷ ಅಷ್ಟೇ ಇರುತ್ತೆ. ಬಟ್ ಪ್ರೈವೇಟ್ ಕೋಟಾದಲ್ಲಿ ಏನಾದರೂ ಆಪ್ಷನ್ ಎಂಟ್ರಿ ಮಾಡೋರು ಇದ್ದರೆ ಸ್ವಲ್ಪ ಹುಷಾರಾಗಿ ಕಾಲೇಜಲ್ಲಿ ಎಷ್ಟು ಫೀಸ್ ಅಂತ ತಿಳ್ಕೊಂಡು ಆಪ್ಷನ್ ಎಂಟ್ರಿ ಮಾಡಿ. ಅಂದಾಜು 22 ಲಕ್ಷ ಒಂದು ವರ್ಷಕ್ಕೆ ಫೀಸ್ ಇರುತ್ತೆ. 22 ಲಕ್ಷ ಇಂಟು 4.5 ಲಕ್ಷ ನೀವು ಕಟ್ಟಬೇಕಾಗುತ್ತೆ. ಹಾಗಾಗಿ ಲಾಸ್ಟ್ ಇಯರ್ ನೋಡಿ ಕಟ್ ಆಫ್ ಎಲ್ಲಿದೆ GMP ಕ್ಯಾಟಗರಿದು 2,22,530. GMPH ಕ್ಯಾಟಗರಿ ಹೈದರಾಬಾದ್ ಕರ್ನಾಟಕ ಪ್ರೈವೇಟ್ ಕೋಟಾದಲ್ಲಿ 2,48,000 ಬಂದಿರೋರಿಗೂ ಸಿಕ್ಕಿದೆ. ಯಾಕೆಂದರೆ ಇಲ್ಲಿ 22 ಲಕ್ಷ ಫೀಸ್ ಇದೆ. ಸೊ GMPಯಲ್ಲಿ ಅದಕ್ಕಿಂತ ಹಿಂದಿನ ವರ್ಷ ಫಸ್ಟ್ ರೌಂಡಲ್ಲಿ 168 ಇತ್ತು, ಅದಕ್ಕಿಂತ ಹಿಂದಿನ ವರ್ಷ ಸೆಕೆಂಡ್ ರೌಂಡಲ್ಲಿ 2,40,000ವರೆಗೂ ಹೋಗಿತ್ತು, ಅದಕ್ಕಿಂತ ಹಿಂದಿನ ವರ್ಷ 1,87,000ಕ್ಕೆ ನಿಂತಿತ್ತು. GMPH ಅಲ್ಲಿ ಲಾಸ್ಟ್ ಇಯರ್ 2,48 ಇದ್ದರೆ ಅದಕ್ಕಿಂತ ಹಿಂದಿನ ವರ್ಷ 1,82,000 ಆಯಿತು. ಸೊ ನಿಮ್ಗೆ ಅರ್ಥ ಆಗಬೇಕಾಗಿರೋದು SDM ಆದರೆ ಗೌರ್ಮೆಂಟ್ ಕೋಟಾ ಸೀಟ್ ಸಿಕ್ಕರೆ ಕಣ್ಣು ಮುಚ್ಕೊಂಡು ಆರಾಮಾಗಿ ಸೇರ್ಕೋಬೋದು, ಏನೂ ತೊಂದರೆ ಇಲ್ಲ. ಕಾಲೇಜ್ ಚೆನ್ನಾಗಿದೆ, ಪೇಷಂಟ್ ಲೋಡು ಚೆನ್ನಾಗಿದೆ. ಪ್ರೈವೇಟ್ ಕ್ಯಾಟಗರಿಯಲ್ಲಿ ಏನಾದರೂ ಸೇರ್ಕೊಳ್ಳೋ ಹಾಗಿದ್ರೆ ಫೀಸ್ ಬಗ್ಗೆ ನೀಟಾಗಿ ನೋಡ್ಕೊಳ್ಳಿ. 22.5 ಲಕ್ಷ ಇರುತ್ತೆ, 22 ಲಕ್ಷ ಫೀಸ್ ಇರುತ್ತೆ. ಹಾಸ್ಟೆಲ್ ಫೀಸು, ನೀವು ಊರಿಂದ ಓಡಾಡೋ ಫೀಸು, ಓದೋದಕ್ಕೆ ಎಕ್ಸ್ಪೆನ್ಸಸ್ ಎಷ್ಟು ಬರುತ್ತೆ ಅಂತೆಲ್ಲ ಲೆಕ್ಕ ಹಾಕ್ಕೊಂಡು
ಇಫ್ ಯು ಆರ್ ಫೈನಾನ್ಷಿಯಲಿ ಸೌಂಡ್ ಎನಫ್, ಇಫ್ ಯು ಕ್ಯಾನ್ ಅಫೋರ್ಡ್, ದೆನ್ ಓನ್ಲಿ ಆಪ್ಷನ್ ಎಂಟ್ರಿಯಲ್ಲಿ ಇದನ್ನು ಇನ್ಕ್ಲೂಡ್ ಮಾಡ್ಕೊಳ್ಳಿ. ಕಾಲೇಜ್ ಬಗ್ಗೆ ಏನೂ ತೊಂದರೆ ಇಲ್ಲ. ಹಾಗೆ ನಿಮಗೆ ಡಿಗ್ರಿ ಸರ್ಟಿಫಿಕೇಟಲ್ಲಿ RGHS ಇರೋದಿಲ್ಲ, SDM ಯೂನಿವರ್ಸಿಟಿ ಇರುತ್ತೆ. ಸೊ ಇದೆಲ್ಲ ಕ್ಲಾರಿಟಿ ತಿಳ್ಕೊಳ್ಳಿ. ನಿಮ್ಗೇನಾದರೂ ಇಷ್ಟ ಇದ್ದರೆ ಕಾಲೇಜ್ ಹತ್ರನೂ ಹೋಗಿ ನೋಡಿ, ಪೇಷಂಟ್ಸ್ ಹತ್ರ ಮಾತಾಡಿ, ಇಂಟರ್ನ್ಸ್ ಹತ್ರ ಮಾತಾಡಿ, ಫ್ಯಾಕಲ್ಟಿ ಹತ್ರ ಮಾತಾಡಿ, ನಿಮ್ಗೇನು ಇಷ್ಟ ಇದ್ದರೆ ಧಾರಾಳವಾಗಿ ಸೇರ್ಕೋಬಹುದು. ಥ್ಯಾಂಕ್ ಯು ಅಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಕೌನ್ಸೆಲಿಂಗ್.